ಈಗಂತೂ ಏನು ತಿನ್ನೋದು ಏನು ಬಿಡೋದು ಅಂತಲೇ ತಿಳಿತಾ ಇಲ್ಲ. ಪ್ಲಾಸ್ಟಿಕ್ ಶೀಟ್ನಲ್ಲಿ ಬೇಯಿಸಿದ ಇಡ್ಲಿ ಡೆಡ್ಲಿ ಅನ್ನೋದು ಗೊತ್ತಾಗಿದೆ. ಬಾಟಲ್ ನೀರು ಎಲ್ಲವೂ ಕೂಡ ಮಿನರಲ್ ವಾಟರ್ ಅಲ್ಲ ಅನ್ನೋದು ಕೂಡ ತಿಳಿದಿದೆ. ಕಲರ್ಫುಲ್ ಕಲ್ಲಂಗಡಿ, ಹಸಿರಾಗಿರುವ ವಟಾಣಿ, ಹೀಗೆ ಆಸೆ ಪಟ್ಟು ತಿನ್ನೋ ವಸ್ತುಗಳನ್ನೆಲ್ಲ ಅನುಮಾನದಿಂದ ನೋಡಲೇಬೇಕಾದಂತಹ ಕಾಲ ಇದು. ಆಹಾರ ಇಲಾಖೆ ಸ್ಪೆಷಲ್ ಡ್ರೈವ್ ಮೂಲಕ ಈ ಕಲಬೆರಕೆದಾರರಿಗೆ ಬಿಸಿ ಮುಟ್ಟಿಸ್ತಾ ಇದೆ, ಗ್ರಾಹಕರ ಕಣ್ತೆರೆಸ್ತಾ ಇದೆ. ಈಗ ಬಿರು ಬೇಸಿಗೆಯೇ ಬಾಯಾರಿಸುವಂತಹ ಶರಬತ್ತು, ಸಿಹಿಯಾಗಿಸುವಂತಹ ಜಿಲೇಬಿಗೆ ಕೂಡ ಗ್ರಹಚಾರ ವಕ್ಕರಿಸಿದೆ. ಬಿರು ಬೇಸಿಗೆಯಲ್ಲಿ ಕೂಲ್ ಡ್ರಿಂಕ್ಸ್ ಕುಡಿಯೋರು ಹುಷಾರಾಗಿರಬೇಕು. ಯಾಕಂದ್ರೆ ಶರಬತ್ ಜೊತೆ ಜಿಲೇಬಿಯಲ್ಲೂ ಕೂಡ ಕೆಮಿಕಲ್ ಇದೆಯಾ? ಆಹಾರ ಗುಣಮಟ್ಟ ಇಲಾಖೆ ಜಾಲತಾಣಗಳಲ್ಲಿ ಜಿಲೇಬಿ ಮತ್ತು ಶರಬತ್ನಲ್ಲಿ ಕೃತಕ ಬಣ್ಣಗಳ ಬಳಕೆ ಹಾಗೂ ಸ್ವಚ್ಛತೆಯ ಕೊರತೆ ಬಗ್ಗೆ ದೂರುಗಳು ವ್ಯಾಪಕವಾಗಿ ಹರಡಿರುವಂತಹ ಬೆನ್ನಲ್ಲೇ ಕಾರ್ಯಾಚರಣೆ ಮುಂದಾಗಿದೆ. ರಾಜ್ಯಾದ್ಯಂತ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಜೊತೆಗೆ ಆಹಾರ ತಯಾರಿಕಾ ಘಟಕಗಳಲ್ಲಿ ಅಸುರಕ್ಷಿತ ಹಾಗೂ ಅನೈರ್ಮಲ್ಯದ ಆಹಾರ ತಯಾರಿಕೆಯ ಆರೋಪದ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಈ ಹಿಂದೆ ಹಲವು ಬಾರಿ ಈ ರೀತಿ ಕ್ರಮ ಕೈಗೊಂಡಿತ್ತು. ಈಗ ಮತ್ತೆ ಕ್ರಮ ಕೈಗೊಳ್ತಾ ಇದೆ. ರಾಜ್ಯಾದ್ಯಂತ ಜಿಲೇಬಿ ಮತ್ತು ಶರಬತ್ನ ಗುಣಮಟ್ಟವನ್ನು ಪರಿಶೀಲಿಸುವುದಕ್ಕಾಗಿ ಮತ್ತೊಂದು ಮೆಗಾ ಡ್ರೈವ್ಗೆ ಸಿದ್ಧ ಆಗಿದೆ. ಈ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸ್ತಾ ಇದೆ ಆಹಾರ ಗುಣಮಟ್ಟ ಇಲಾಖೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಮಾದರಿ ಸಂಗ್ರಹಣೆ ಮಾಡುವಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದೆ. ಪ್ರತಿ ಜಿಲ್ಲೆಯ ಅಂಕಿತಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಜಿಲೇಬಿ ಮತ್ತು ಶರಬತ್ ಇದೆರಡರೂ ತಲಾ 5 ಮಾದರಿಗಳನ್ನು ಸಂಗ್ರಹಿಸಬೇಕು ಅಂತ ಆದೇಶ ಕೊಡಲಾಗಿದೆ. ಅಂದರೆ ಒಟ್ಟಾರೆ ರಾಜ್ಯಾದ್ಯಂತ 10 ಮಾದರಿಗಳನ್ನು, 5 ಜಿಲೇಬಿ ಮಾದರಿಗಳು, 5 ಶರಬತ್ನ ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಬೇಕು ಅನ್ನುವಂತಹ ಯೋಜನೆಯನ್ನು ರೂಪಿಸಲಾಗಿದೆ. ಅಧಿಕಾರಿಗಳಿಗೆ ಕೊಟ್ಟಂತಹ ಈ ಸೂಚನೆಯಂತೆ ಆ ಸಂಗ್ರಹಿಸಿದಂತಹ ಮಾದರಿಗಳನ್ನು 3 ದಿನಗಳ ಒಳಗೆ ಪ್ರಯೋಗಾಲಯಕ್ಕೆ ರವಾನಿಸಬೇಕು. ಆ ಮಾದರಿಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಬೇಕು. ಕೃತಕ ಬಣ್ಣದ ಬಳಕೆ, ಕಲಬೆರಕೆ, ಈ ಸ್ವಚ್ಛತೆಯ ಮಾನದಂಡ ಇದೆಲ್ಲವನ್ನ ಅಲ್ಲಿ ತಪಾಸಣೆ ಮಾಡಲಾಗುತ್ತೆ. ಆ ಪರೀಕ್ಷಾ ವರದಿಯ ಆಧಾರದ ಮೇಲೆ ನಂತರ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಇಲಾಖೆ ಈಗಾಗಲೇ ಸಜ್ಜಾಗಿದೆ. ಹೀಗಾಗಿ ಈ ಕುರಿತು ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಇಲಾಖೆಯ ಆಯುಕ್ತರು ಮಾತನಾಡಿದ್ರು. ಗ್ರಾಹಕರ ಆರೋಗ್ಯವೇ ನಮ್ಮ ಆದ್ಯತೆ. ಜಿಲೇಬಿ ಮತ್ತು ಶರಬತ್ನಂತಹ ಜನಪ್ರಿಯ ಆಹಾರ ಪದಾರ್ಥ, ಅದರಲ್ಲೂ ಕೃತಕ ಬಣ್ಣ ಇದೆ, ಸ್ವಚ್ಛತೆಯ ಕೊರತೆ ಇದೆ ಅಂತ ದೂರು ಬಂದಿದೆ. ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ. ರಾಜ್ಯಾದ್ಯಂತ ತೀವ್ರ ಕಾರ್ಯಾಚರಣೆಗೆ ಆದೇಶ ಕೊಟ್ಟಿದ್ದೀವಿ ಎಂದಿದ್ದಾರೆ. ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಯಾವುದೇ ರೀತಿಯಲ್ಲೂ ರಿಯಾಯಿತಿ ಇಲ್ಲ ಅಂತ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಈ ಡ್ರೈವ್ನಿಂದ ಆಹಾರ ತಯಾರಕರು ಮತ್ತು ವ್ಯಾಪಾರಿಗಳಲ್ಲಿ ಎಚ್ಚರಿಕೆ ಮೂಡಿದೆ. ಗುಣಮಟ್ಟ ಮತ್ತು ಸ್ವಚ್ಛತೆ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು ಅಂತ ಇಲಾಖೆ ಸೂಚನೆ ಕೊಟ್ಟಿದೆ. ಗ್ರಾಹಕರಿಗೆ ಸುರಕ್ಷಿತವಾದಂತಹ ಆಹಾರ ಒದಗಿಸುವಂತಹ ಪ್ರಯತ್ನಕ್ಕೆ ಸಾರ್ವಜನಿಕರಿಂದಲೂ ಕೂಡ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಯಾವುದಕ್ಕೂ ಶರಬತ್ತು ಕುಡಿಯೋ ಮುನ್ನ, ಜಿಲೇಬಿ ಕೊಳ್ಳೋದಕ್ಕೂ ಮುನ್ನ ಹುಷಾರಾಗಿರಿ. ನಮಸ್ಕಾರ.